ನಮಸ್ಕಾರ ಕ್ರಿಕೆಟ್ ಪ್ರೇಮಿಗಳೇ, ಕ್ರಿಕೆಟ್ ಅಭಿಮಾನಿಗಳೇ, ಕ್ರಿಕೆಟ್ ದೇವರುಗಳೇ, ನಿಮಗೆಲ್ಲರಿಗೂ ಹೊಚ್ಚ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. It's easy. ಬಂಧುಗಳೇ, Just like ಜೀವನದಲ್ಲಿ driving a car, ತಂದೆ ಅಂತ having a good time. ಎಷ್ಟಿದೆ ನೋಡಿ hero daddy. ಡ್ಯಾಡಿ ಇಲ್ಲಿ ಉತ್ತಮ ತಂದೆಗೆ ತಕ್ಕ ಮಕ್ಕಳಾಗಿ ಬೆಳೆದಿದ್ದಾರೆ ಅಂತಕ್ಕಂಥ ವಿಷಯದ ಬಗ್ಗೆ ಈ ದಿನ ನಾವು ಈ ಒಂದು ವಿಡಿಯೋದಲ್ಲಿ ಗಮನಿಸೋಣ ಬಂಧುಗಳೇ. ಅಂತಹದ್ರಲ್ಲಿ ಸಚಿನ್ ಪೋಸ್ಟರ್ ಮೊದಲನೇದಾಗಿ ರಾಜು ನಾವು ಕಿಚ್ಚೇಸನ್ ಗಮನಿಸ್ತಾ ಅಣ್ಣ. ಹೋದ್ರೆ ಅನೇಕ ಜೋಡಿಗಳನ್ನ ನಾವು ಗಮನಿಸಬಹುದು. ಕ್ರಿಕೆಟ್ ಬದುಕಿನಲ್ಲಿ ತಂದೆಯನ್ನು ನಮ್ಮ ಕ್ಲಾಸ್ಲು ఎవరైనా ಫೋಟೋ ಜೋಡಿಗಳಲ್ಲಿ ಮೊದಲನೆಯದು ರೋಹನ್ ಗವಾಸ್ಕರ್. ಬಂಧುಗಳೇ, ನಿಮಗೆ ಗಮನಿಸಿರುವ ಹಾಗೆ ನಮ್ಮ ಲಿಟ್ಲ್ ಮಾಸ್ಟರ್ ಸುನಿಲ್ ಗವಾಸ್ಕರ್ ಅವರ ಮಗ ರೋಹನ್ ಗವಾಸ್ಕರ್. ಇವರು ಸುನಿಲ್ ಗವಾಸ್ಕರ್ ಅಂತೆ ಅಷ್ಟು ಫೇಮಸ್ ಕ್ರಿಕೆಟರ್ ಆಗಲೇ ಇಲ್ಲ. ಆದರೆ ಸುನಿಲ್ ಗವಾಸ್ಕರ್ ತನ್ನ ಬ್ಯಾಟಿಂಗ್ ಮತ್ತು ಬೌಲಿಂಗ್ನಿಂದ ಅದ್ಭುತವಾಗಿ ಗಮನ ಸೆಳೆದ್ರೆ, ಈ ರೋಹನ್ ಗವಾಸ್ಕರ್ ಅವರು ಹುಟ್ಟಿದ್ದು 1976 ಕಾನ್ಪುರ ಉತ್ತರ ಪ್ರದೇಶಲ್ಲೇ. ಇವರು ಎಡಗೈ ದಾಂಡಿಗ ಆಗಿದ್ದು ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸ್ ಬೌಲಿಂಗ್ ಅನ್ನ ಮಾಡ್ತಾ ಇದ್ರು. ಬಂಧುಗಳೇ, ತಂದೆ ಅಷ್ಟು ಇವರು ಫೇಮಸ್. ಸ್ಟ್ಯಾಟಿಸ್ಟಿಕ್ನ ಗಮನಿಸ್ತಾ ಹೋದರೆ ಬಂಧುಗಳೇ, ನಮಗೆ ಕಾಣಿಸುತ್ತೆ ಒಂದು ಟೆಸ್ಟನ್ನು ರೋಹನ್ ಆಡಿಲ್ಲ. ಆದರೆ ಸುನಿಲ್ ಗವಾಸ್ಕರ್ 125 ಟೆಸ್ಟ್ಗಳನ್ನಾಡಿ 10,122 ರನ್ಗಳನ್ನು ಹೊಡೆದು ಸರಾಸರಿ 51.12 ಬ್ಯಾಟಿಂಗ್ ಬೀಸಿದ್ದಾರೆ. ಇವರ ಟಾಪ್ ಸ್ಕೋರ್ನ ಗಮನಿಸಿದರೆ 236. ಇವರು ಅತ್ಯುತ್ತಮವಾದ ಪಂದ್ಯಗಳನ್ನಾಡಿದರೆ ರೋಹನ್ ಗವಾಸ್ಕರ್ ಕೇವಲ 11 ಪಂದ್ಯಗಳನ್ನಾಡಿದ್ದಾರೆ. ಇಲ್ಲಿ ನಾವು ಗಮನಿಸುವ ಸುನಿಲ್ ಗವಾಸ್ಕರ್ ಅವರು 3,000 ರನ್ನ ಗಳಿಸಿದ್ರೆ ODIನಲ್ಲಿ ರೋಹನ್ ಕೇವಲ 151 ರನ್ನ ಗಳಿಸಿದ್ದಾರೆ. ಫಸ್ಟ್ ಅವರಿಗೆ ವೆಚ್ ರನ್ ನೋಡಿದ್ರೆ ರೋಹನ್ ಗವಾಸ್ಕರ್ ಕೇವಲ 6,000 ರನ್ಗಳನ್ನು ಹೊಡೆದಿದ್ದಾರೆ. ಇಲ್ಲಿ ನಾವು T20ಯಲ್ಲಿ ತಿಳಿತಾ ಇಲ್ಲ ಬಂಧುಗಳೇ. ಆದರೆ ಕ್ರಿಕೆಟ್ ಬದುಕಿನಲ್ಲಿ ತನ್ನ ತಂದೆಯಂತೆ ಉತ್ತಮ ಕ್ರಿಕೆಟರ್ ಆಗಬೇಕಂತ ಕನಸುತ್ಕೊಂಡ್ಬಂದಿದ್ದ ರೋಹನ್ ಗವಾಸ್ಕರ್ ಅವರು ಭಾರತದ ತಂಡಕ್ಕೆ ಈಸಿಯಾಗಿ ಆಯ್ಕೆ ಆದರು. ಆದರೆ ತಮ್ಮ ಫಾರ್ಮ್ ಮತ್ತು ತಂದೆಯಂತೆ ಫೇಮನ್ನು ಗಳಿಸೋದ್ರಲ್ಲಿ ಇವರು ಎಡವಿದ್ರು ಬಂಧುಗಳೇ. ತಮಿಳುನಾಡಿನ ಫೇಮಸ್ ಕ್ರಿಕೆಟರ್ ಕೃಷ್ಣಮಾಚಾರಿ ಶ್ರೀಕಾಂತ್ ಅವರ ಮಗ ಅನಿರುದ್ಧ್ ಶ್ರೀಕಾಂತ್. ಬಂಧುಗಳೇ, ಇವರು ಶ್ರೀಕಾಂತ್ ಅವರು ಅಗ್ರೆಸಿವ್ ಬ್ಯಾಟಿಂಗ್ನಿಂದ ಭಾರತೀಯ ತಂಡದಲ್ಲಿ ಅತ್ಯುತ್ತಮ ಹೆಸರನ್ನು ಗಳಿಸಿದರು. ಆದರೆ ಅನಿರುದ್ಧ್ ಅಟ್ಲೀಸ್ಟ್ ಭಾರತ ತಂಡಕ್ಕೆ ಸೆಲೆಕ್ಟ್ ಆಗೋದಿರಲಿ, ಲೀಸ್ಟೇ ಪಂದ್ಯಗಳನ್ನು ಫೇಮಸ್ ಕ್ರಿಕೆಟರ್ ರಿಚರ್ಡ್ ಇವರ ಮಗ ಮಾಲಿ ರಿಚರ್ಡ್ಸ್, ಇವರು ಅಷ್ಟೊಂದು ವೆಸ್ಟ್ ಇಂಡೀಸ್ ಎಂದು ಕರೀತಾರೆ. ಇವರ ಹೆಸರು ದೇಶ ವಿದೇಶಗಳಲ್ಲಿಯೂ ಕೂಡ ಫೇಮಸ್. ಅನೇಕ ಬೌಲರ್ಗಳ ಎದೆಯಲ್ಲಿ ನಡುಕ ಹುಟ್ಟಿಸ್ತಿದ್ದಂತಹ ಈ ಒಂದು ರಿಚರ್ಡ್ಸ್ ಅವರ ಮಗ ಯಾವುದೇ ಕ್ರಿಕೆಟ್ನಲ್ಲಿ ಕೂಡ ಫೇಮಸ್ ಆಗಲಿಲ್ಲ. ಇವರು ಕ್ಲಾಸ್ ಎ ತಂಡದಲ್ಲಿ ವೆಸ್ಟ್ ಇಂಡೀಸ್ ಪರ ಪಾರ್ಟಿಸಿಪೇಟ್ ಮಾಡಿದ್ದು ಬಿಟ್ಟರೆ ಬೇರೆ ಯಾವುದೇ ಪಂದ್ಯಗಳನ್ನು ಆಡಲಿಲ್ಲ. ಅನಿಸೋದಾದರೆ ನಮ್ಮ ಭಾರತೀಯ ತಂಡದ ಫೇಮಸ್ ಆಲ್ರೌಂಡರ್ ರೋಜರ್ ಬಿನ್ನಿ ಅವರ ಮಗ ಸ್ಟುವರ್ಟ್ ಬಿನ್ನಿ ಕನ್ನಡಿಗ. ಇವರು ಕನ್ನಡಿಗ ಅನ್ನೋದು ಹೆಮ್ಮೆ ಬಂಧುಗಳೇ. ರೋಜರ್ ಬಿನ್ನಿ ಅವರಷ್ಟು ಸ್ಟುವರ್ಟ್ ಬಿನ್ನಿ ಫೇಮಸ್ ಆಗಲಿಲ್ಲ. ಕಾರಣ ಏನಪ್ಪ ಅಂದರೆ ಸ್ಟುವರ್ಟ್ ಬಿನ್ನಿಗೆ ಅವಕಾಶಗಳು ಸಿಕ್ಕಿದ್ದು ಕಡಿಮೆ, ಅಂತೆಯೇ ರಾಜಕೀಯ ತಾಂಡವಾಡ್ತಾ ಇತ್ತು. ತಂದೆ ಬಿರುಗಾಳಿಯಂತೆ ಬೌಲಿಂಗ್ಗಳನ್ನು ಮಾಡಿ ಬ್ಯಾಟ್ಸ್ಮನ್ಗಳನ್ನು ತರಗೆಲೆಯಂತೆ ಉದುರಿಸ್ತಾ ಇದ್ರು. ಹಾಗೆಯೇ ಬಾಂಗ್ಲಾದೇಶ ವಿರುದ್ಧ ಮಾತ್ರ ಸ್ಟುವರ್ಟ್ ಬಿನ್ನಿ ದಾಖಲೆಯನ್ನೇ ಬರೆದ್ರು. 6 ವಿಕೆಟ್ಗಳನ್ನು ಕೇವಲ 4 ರನ್ಗಳನ್ನು ನೀಡಿ ಪಡೆದಿದ್ದು ಇಲ್ಲಿವರೆಗಿನ ವಿಶ್ವ ದಾಖಲೆಯಾಗಿದೆ. ತಂದೆಯಾಗಿ ಸಾಧನೆ ಮಾಡಲಿಲ್ಲ. ಇವರ ಸ್ಟ್ಯಾಟಿಸ್ಟಿಕ್ಸನ್ನು ಗಮನಿಸ್ತಾ ಹೋದರೆ ರೋಜರ್ ಬಿನ್ನಿಗೂ ಸ್ಟುವರ್ಟ್ ಬಿನ್ನಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ರೋಜರ್ ಬಿನ್ನಿ 27 ಟೆಸ್ಟ್ ಪಂದ್ಯ ಆಡಿದರೆ ಇವರು 6 ಟೆಸ್ಟ್ ಪಂದ್ಯ ಇರುತ್ತೆ. ಈ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಬಂಧುಗಳೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೇನೆ ಬೆಲ್ ಐಕನ್ನ ಒತ್ತಿ ಹೆಚ್ಚಿನ ವಿಡಿಯೋಗಳನ್ನು ನೀವು ಇದೇ ರೀತಿ ನೋಡ್ಬೋದು. ನಂತರ ನಮ್ಮ ಕ್ರಿಕೆಟ್ ದಂತಕಥೆಯಾದಂತಹ ಗಾಡ್, ಕ್ರಿಕೆಟ್ ಆಫ್ ಗಾಡ್ ಸಚಿನ್ ತೆಂಡೂಲ್ಕರ್ ಅವರ ಮಗ
ಬಂಧುಗಳೇ, ಇವರ ಮಗನ ಬಗ್ಗೆ ನಿಮಗೆ ಖಂಡಿತವಾಗಿಯೂ ಗೊತ್ತೇ ಇರುತ್ತೆ. ಆದ್ರೂ ಕೂಡ ಎಷ್ಟೋ ವ್ಯಕ್ತಿಗಳಿಗೆ ರೋಲ್ ಮಾಡಲ್ ಯಾರಪ್ಪ ಅಂದ್ರೆ ಸಚಿನ್ ತೆಂಡೂಲ್ಕರ್. ಆದರೆ ಅರ್ಜುನ್ ತೆಂಡೂಲ್ಕರ್ ಇನ್ನೂ ಕ್ರಿಕೆಟ್ನಲ್ಲಿ ಈಗ ಕಂಡುಬಿಡ್ತಾ ಇದ್ದಾರೆ ಅಂತೀನಿ ಬಂಧುಗಳೇ. ಇನ್ನೂ ಕ್ರಿಕೆಟ್ನಲ್ಲಿ ತುಂಬಾನೇ ದಿನಗಳನ್ನು ಕಳೆಯಬೇಕಾಗಿರೋ ಅರ್ಜುನ್ ಬಹುಶಃ ಉತ್ತಮವಾಗಲಿ ಅನ್ನೋ ವಿಚಾರಕ್ಕೋಸ್ಕರ ಈ ವಿಡಿಯೋದಲ್ಲಿ ಅರ್ಜುನ್ ತೆಂಡೂಲ್ಕರನ್ನು ಕರ್ಕೊಂಡ್ಬಂದಿದ್ದೀನಿ ಬಂಧುಗಳೇ. ಕ್ರಿಕೆಟ್ನ ದಂತಕಥೆಯಲ್ಲಿ ಒಬ್ಬರಾದ ಸಚಿನ್ ಮಗ ಅರ್ಜುನ್ ತೆಂಡೂಲ್ಕರ್ ಉತ್ತಮ ಬೌಲರ್, ಉತ್ತಮ ಬ್ಯಾಟ್ಸ್ಮನ್, ಆಲ್ರೌಂಡರ್. ಬಟ್ ಇವರಿಗೆ ಅವಕಾಶಗಳು ಅಂದ್ರೆ ಇತ್ತೀಚೆಗೆ ಹೆಚ್ಚು ಸೌಂಡ್ ಮಾಡ್ತಿರ್ತಕ್ಕಂಥ ಆಹಾ, ನಮ್ಮ ಕನ್ನಡಿಗ ಮಹಾರಾಜ ಕ್ರಿಕೆಟ್ನಲ್ಲಿ ಅತ್ಯುತ್ತಮ ಸಿಕ್ಸ್ ಗಳನ್ನ ಹೊಡೆದ ಕಾರಣಕ್ಕೆ ಫೇಮಸ್ ಆಗಿದ್ದಾರೆ. ಅಷ್ಟೇ ಅಲ್ಲ, ಅಂಡರ್ 19 ತಂಡದಲ್ಲಿಯೂ ಕೂಡ ಅತ್ಯುತ್ತಮ ಬೌಲಿಂಗ್ ಅನ್ನ ಮಾಡಿರ್ತಕ್ಕಂತಹ ಈ ಸಮಿತ್ ದ್ರಾವಿಡ್ ತಂದೆಗೆ ತಕ್ಕ ಮಗ ಕಣ್ರಿ. ಇವರ ಭವಿಷ್ಯ ಉತ್ತಮವಾಗುತ್ತೆ ಅನ್ನೋದು ನನ್ನ ನಂಬಿಕೆ. ಭಾರತೀಯ ಕ್ರಿಕೆಟ್ನಲ್ಲಿ ದ್ರಾವಿಡ್ ತುಂಬ ನಿಧಾನಗತಿಯಾಗಿ ಬಾಲ್ನಂತೆ ನಿಂತು ದೇಶಕ್ಕೆ ಅನೇಕ ಪಂದ್ಯಗಳನ್ನು ಗೆಲ್ಲಿಸಿಕೊಟ್ಟಂತಹ ನಿದರ್ಶನಗಳಿವೆ. ಅವರಂತೆಯೇ ಅವರ ಮಗ ಕೂಡ ಗ್ರೇಟ್ ಕ್ರಿಕೆಟರ್ ಆಗಬಲ್ಲಂತಹ ಎಲ್ಲ ಲಕ್ಷಣಗಳು. ಭಾರತ ದೇಶದ ಪತಾಕೆಯನ್ನು ತಂದೆಯಂತೆ ಎತ್ತಿ ಹಿಡಿಯಲಿ ನಮ್ಮ ಈ ಕನ್ನಡಿಗನಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವರಿಗೆ ಶುಭಾಶಯಗಳನ್ನ ತಿಳಿಸ್ತಾ ಈ ಒಂದು ವಿಡಿಯೋವನ್ನು ಈ ದಿನ ನಾನು ನಿಮಗೆ ಅರ್ಪಿಸ್ತಾ ಇದ್ದೀನಿ ಬಂಧುಗಳೇ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಬಂಧುಗಳೇ ನನ್ನನ್ನು ಫಾಲೋ ಮಾಡಿ, ಈ ಸಮಿತ್ ದ್ರಾವಿಡ್ಗೆ ಹಾರೈಸಿ, ಹಾಗೆಯೇ ಹೆಚ್ಚು ಹೆಚ್ಚು ಕ್ರಿಕೆಟನ್ನ ವಿಡಿಯೋಗಳನ್ನು ನೋಡೋದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಮ್ಮ ಬೆಲ್ಲೈಕನ್ನ ಒತ್ತಿ ನಮ್ಮನ್ನು ಫಾಲೋ ಮಾಡೋದನ್ನ ಮರಿಬೇಡಿ ಬಂಧುಗಳೇ. ಈ ದಿನದ ವಿಶೇಷ ಇದಾಗಿತ್ತು. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಧನ್ಯವಾದ.